ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 5ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು, ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ಆತ್ಮನು ಏನ್ ಮಾಡುವವನಾಗಿದ್ದಾನೆಂದರೆ ತನ್ನ ಮಾರ್ಗವನ್ನ ನಮ್ಮ ಮುಂದೆ ಏರ್ಪಡಿಸುವವನಾಗಿದ್ದಾನೆ. ನಮ್ಮ ಮಾರ್ಗವನ್ನ ದೇವರು ಏನ್ ಮಾಡುವವರಾಗಿದ್ದಾರೆ? ಸರಾಗ ಮಾಡುವವರಾಗಿದ್ದಾರೆ. ನಮ್ಮ ಮಾರ್ಗದಲ್ಲಿ ಇರುವಂತಹ ತಡೆಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ನೀಗಿಸುವವರಾಗಿದ್ದಾರೆ. ನಮ್ಮ ಅಭಿವೃದ್ಧಿಯ ಮಾರ್ಗಕ್ಕೆ ತಡೆಯಾಗಿರುವಂತಹ ಕಾರ್ಯಗಳನ್ನು ದೇವರು ಏನ್ ಮಾಡುವವರಾಗಿದ್ದಾರೆ? ನೀಗಿಸುವವರಾಗಿದ್ದಾರೆ. ನಮ್ಮ ಮಾರ್ಗದಲ್ಲಿ ಎಷ್ಟೋ ವಿಧವಾದ ಒಂದು ಕಲ್ಲಿನ ಕಾರ್ಯಗಳು ಹೋರಾಡಿಕೊಂಡಿರುತ್ತೆ, ಮುಳ್ಳಿನ ಕಾರ್ಯಗಳು ಹೋರಾಡಿಕೊಂಡಿರುತ್ತೆ. ಸೈತಾನನು ಬಲೆಗಳನ್ನು ಕೊಂಡು ಬರುವವನಾಗಿದ್ದಾನೆ. ದೇವರು ಏನ್ ಮಾಡುವವರಾಗಿದ್ದಾರೆ? ನೀತಿಗೆ ಸರಿಯಾಗಿ ನಡೆಸುವವರಾಗಿದ್ದಾರೆ. ನಮ್ಮ ಅಭಿವೃದ್ಧಿ ಮಾರ್ಗಗಳಿಗೆ ಎದುರಾಗಿರುವಂತಹ ಕಲ್ಲುಗಳನ್ನ ಮುಳ್ಳುಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ? ತೆಗೆದುಹಾಕಿ ನಮ್ಮ ಮಾರ್ಗಗಳನ್ನು ಸರಿಪಡಿಸುವವನಾಗಿದ್ದಾನೆ. ನಮ್ಮ ಮಾರ್ಗಗಳನ್ನು ಆತನು ಸರಾಗ ಮಾಡುವವನಾಗಿದ್ದಾನೆ. ಎಲ್ಲ ಕಲ್ಲುಗಳನ್ನು ತೆಗೆದುಹಾಕಿ ದೇವರು ನಮ್ಮನ್ನು ಬಲಪಡಿಸಿ ನಮ್ಮ ಮಾರ್ಗಗಳನ್ನು ಆಶೀರ್ವಾದಿಸಿ ಕೊಡುವವರಾಗಿದ್ದಾರೆ. ಆದ್ದರಿಂದ ನಮ್ಮ ಮಾರ್ಗಗಳನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಕರ್ತನೆ, ನನ್ನ ಮಾರ್ಗವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನನ್ನ ಮಾರ್ಗದಲ್ಲಿ ನಿನ್ನ ಮಹಿಮೆ ಇಳಿದು ಬರಲಿ ದೇವರೇ. ನನ್ನ ಮಾರ್ಗದಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ ದೇವರೇ. ನನ್ನ ಮಾರ್ಗದಲ್ಲಿರುವಂತಹ ತಡೆಗಳನ್ನು ನೀಗಿಸು ದೇವರೇ. ನನ್ನ ಮಾರ್ಗದಲ್ಲಿರುವಂತಹ ಹೋರಾಟಗಳನ್ನು ನೀಗಿಸು ದೇವರೇ. ಸೈತಾನನು ಕೊಂಡು ಬರುವಂತಹ ಎಲ್ಲ ಬಲೆಗಳನ್ನು ತೆಗೆದುಹಾಕು ದೇವರೇ ಅಂತ ಹೇಳುವಾಗ ಕರ್ತನ ಆತ್ಮನು ಖಂಡಿತವಾಗಿಯೂ ನಮ್ಮ ಮಾರ್ಗಗಳನ್ನು ಸರಿಪಡಿಸಿಕೊಡುವವರಾಗಿದ್ದಾರೆ. ಇಸ್ರಾಯೇಲರು ಪ್ರಯಾಣ ಮಾಡುವಾಗ ಎಷ್ಟೋ ವಿಧವಾದ ಒಂದು ಬಾಧೆಗಳು, ಎಷ್ಟೋ ವಿಧವಾದ ಒಂದು ತಡೆಗಳು ಅವ್ರನ್ನ ಬಾಧಿಸಿದ್ರು. ಆದರೂ ಕೂಡ ದೇವರು ಅವರ ಮಾರ್ಗಗಳನ್ನು ಸರಾಗ ಮಾಡಿದನು. ದೇವರು ಅವರೊಂದಿಗೆ ಇದ್ದನು. ದೇವರು ಅವ್ರನ್ನ ಬಲಪಡಿಸಿದನು. ಕಾನಾನ್ಯರನ್ನ ದೇವರು ಅವರಿಗೆ ಜಯವನ್ನು ಕೊಟ್ಟನು. ಪ್ರೀತಿಯುಳ್ಳ ದೇವಜನರೇ, ಕಾನಾನ್ ದೇಶದಲ್ಲಿ ಅವ್ರನ್ನ ನಡೆಸಿಕೊಂಡು ಹೋದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರು ನಮ್ಮ ಮಾರ್ಗಗಳನ್ನು ಸರಿಪಡಿಸುವವರಾಗಿದ್ದಾರೆ. ನಮ್ಮ ಮಾರ್ಗಗಳಲ್ಲಿರುವಂತಹ ತಡೆಗಳನ್ನ ನೀಗಿಸುವವರಾಗಿದ್ದಾರೆ. ಅಡೆತಡೆಗಳನ್ನ ತೆಗೆದುಹಾಕುವವರಾಗಿದ್ದಾರೆ. ಅವರ ಅಭಿವೃದ್ಧಿಯನ್ನು ನಮ್ಮ ಮಾರ್ಗಗಳಲ್ಲಿ ಕೊಂಡು ಬಂದು ನೀತಿಗೆ ತಕ್ಕಂತೆ ನಮ್ಮನ್ನು ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ನೀವು ಸಂಧಿಸಿರಿ. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಇರುವಂತಹ ಮಾರ್ಗಗಳನ್ನ ನೀವು ಸರಾಗ ಮಾಡ್ರಿ, ಸರಿಪಡಿಸ್ರಿ, ತಡೆಗಳನ್ನ ನೀಗಿಸ್ರಿ, ಅಡೆತಡೆಗಳನ್ನು ತೆಗೆದಾಕ್ರಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.